ಈ ಸಿನಿಮಾದ ಎರಡು ಬಹಳ ಇಂಪಾರ್ಟೆಂಟ್ ವಿಚಾರಗಳಂದ್ರೆ ಒಂದು ಚಿತ್ರತಂಡ, ಸ್ಟಾರ್ ಕಾಸ್ಟ್, ಟೆಕ್ನಿಕಲ್ ಟೀಮ್, ಇಡೀ ತಂಡ. ಇನ್ನೊಂದು ಟೆಕ್ನಿಕಲ್ ವಿಚಾರಗಳು ಅಂತ ಬಂದಾಗ VFX ಆಗಿರ್ಬೋದು, ಪ್ರತಿಯೊಂದು ತಾಂತ್ರಿಕ ವಿಚಾರಗಳು ಬಹಳ ರಿಚ್ ಆಗಿ ಬಳಕೆ ಮಾಡಿಕೊಂಡಿದ್ದಾರೆ. ಇತ್ತೀಚಿನ ದಿನದಲ್ಲಿ ಏನೆಲ್ಲ ನಾವು ಉಪಯೋಗಿಸಿ ಆ ಸ್ಕ್ರೀನ್ ಮೇಲೆ ಎಷ್ಟು ನಾವು ಅದ್ಭುತವಾಗಿ ಅದನ್ನ ತೆರೆ ಮೇಲೆ ತರುವಂತ ಪ್ರಯತ್ನ ಮಾಡ್ಬೋದು, ಅದೆಲ್ಲವೂ ಮಾಡಲಾಗಿದೆ. ಬಹಳ ದುಬಾರಿ ವೆಚ್ಚದ ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂತ ಒಂದು ಸಿನಿಮಾ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಹಾಗೆ ಇದು ಕನ್ನಡ ಹಾಗೂ ತೆಲುಗು ಎರಡೂ ಭಾಷೆಯಲ್ಲೂ ತಯಾರಾಗಿರುವಂತಹ ಸಿನಿಮಾ. ಇನ್ನು ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್ ನಿರ್ದೇಶಕರು ರೋಹಿತ್ ಕೊಹ್ಲಿ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್, ವೆಲ್ಕಮ್. ಇಬ್ಬರು ಪ್ಯಾಷನೇಟ್ ನಿರ್ಮಾಪಕರು ಸೇರಿ ಸಿನಿಮಾ ತಯಾರು ಮಾಡಿದ್ದಾರೆ. ಅದರಲ್ಲಿ ಬಸವರಾಜ್ ಹೊರಗಡ್ಲಿ ಸರ್ ಒಬ್ರು ನಿರ್ಮಾಪಕರು. ಸರ್, ವೆಲ್ಕಮ್ ನಿಮಗೆ. ಅವರಿಗೆ ಜೊತೆಯಾಗಿರೋದು ರೇಣುಕಾ ಪ್ರಸಾದ್ KR ಅವರು. ಜೋಡೆತ್ತುಗಳ ರೀತಿ ಕಾಣ್ತಾ ಇದ್ದೀರಾ ಸರ್, ಸಿನಿಮಾ ಕೂಡ ಅಷ್ಟೇ ಪವರ್ಫುಲ್ ಆಗಿ ಮಾಡಿ ಮುಗಿಸಿದ್ದೀರಾ. ಇನ್ನು ಈ ಸಿನಿಮಾದ ನಾಯಕ ನಟ ನಮ್ಗೆಲ್ರಿಗೂ ತಾರಕಾಸುರ ಸಿನಿಮಾ ಮೂಲಕ ಪರಿಚಯ, ಆದರೆ ಇಲ್ಲಿ ಹೆಸರು ಬದಲಾಗಿದೆ. ಹಾಗಾಗಿ ಒಂದಷ್ಟು ವಿಚಾರಗಳು ಅಪ್ಗ್ರೇಡ್ ಆಗಿದೆ ಅಂತ ಅನ್ಕೊಳ್ಬಹುದು. ರವಿಕಿರಣ್ ಅವರಿಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ತುಂಬಾ ಒಳ್ಳೇದಾಗ್ಲಿ ಸರ್ ಈ ಸಿನಿಮಾ ಮೂಲಕ ನಿಮ್ಗೆ. ಆ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಆಲ್ರೆಡಿ ನಮ್ಗೆ. ಹಾಗೆ ಎಲ್ಲ ಕಲಾವಿದರು, ಕುಟುಂಬ ವರ್ಗದವರು, ಸ್ನೇಹಿತರ ಬಳಗ ಎಲ್ಲರೂ ಆಗಮಿಸಿದ್ದೀರ ಕಾರ್ಯಕ್ರಮಕ್ಕೆ. ಎಲ್ರಿಗೂ ಸ್ವಾಗತವನ್ನ ಕೋರ್ತಾ ಶುಭವನ್ನು ಹಾರೈಸ್ತೀನಿ. ಗದಾಧಾರಿ ಹನುಮಾನ್ ಚಿತ್ರದ ಟೀಸರ್ನ ಅತ್ಯಂತ ಸಂತೋಷದಿಂದ ಇವತ್ತು ಇಲ್ಲಿ ಸಾರ್ವಜನಿಕರಿಗೆ ನಾವು ಅರ್ಪಿಸ್ತಾ ಇದ್ವಿ. ದಯವಿಟ್ಟು ಟೀಸರ್ನ ಪ್ಲೀಸ್. ಪ್ರೀತಿಯಿಂದ, ಶ್ರದ್ಧೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದಂಥ ಸಿನಿಮಾ ಇದು. ಹಾಗೆ ಈ ಸಿನಿಮಾದಲ್ಲಿ ಹೆಂಗಪ್ಪ ಅಂತಂದರೆ, ನೀವು ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಕ್ಕು, ಆಮೇಲೆ ಸ್ವಲ್ಪ ಭಯ ಬಿದ್ದು, ಆಮೇಲೆ ಫ್ಯಾಮಿಲಿ ಡ್ರಾಮಾನ ಎಂಜಾಯ್ ಮಾಡಿಕೊಂಡು, ನಂತರ ಹನುಮಾನ್ ಅವರ ದರ್ಶನ ಪಡ್ಕೊಂಡು ಒಂದು ವಿಲ್ ಫೀಲ್ ಕಂಪ್ಲೀಟ್, ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ನೀವು ಮನೆಗೆ ಹೋಗುವಂಥ ಚಿತ್ರ. ಸೊ ಇದು ಕಂಪ್ಲೀಟ್ಲಿ ನೀವೆಲ್ಲ ಫ್ಯಾಮಿಲಿಯ ಜೊತೆ ಕೂತ್ಕೊಂಡು ಆರಾಮಾಗಿ ಈ ಸಿನಿಮಾನ ನೋಡ್ಬೋದು. ಸೊ ಈ ಸಿನಿಮಾದಲ್ಲಿ ಮೇನ್ ಹೈಲೈಟ್ಸ್ ಏನಪ್ಪ ಅಂತಂದರೆ, ನಿಮಗೆ ನಮ್ಮ ರವಿಕಿರಣ್ ಮೇನ್ ಲೀಡಲ್ಲಿದ್ದಾರೆ. ಇವ್ರನ್ನ ನೀವು 2 ಡಿಫ್ರೆಂಟ್ ಶೇಡ್ಸಲ್ಲಿ ನೋಡಬೇಕು. ಸೊ ಇನಿಷಿಯಲಿ ವಿಲ್ ಸ್ಟಾರ್ಟ್ ವಿತ್ ಕಾಮಿಡಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಹಾಫಲ್ಲಿ ಕಾಮಿಡಿ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಹಾಫಲ್ಲಿ ಹೋಗ್ತಾ ಹೋಗ್ತಾ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಇಟ್ ವಿಲ್ ಎಲಿವೇಟ್. ಸೊ ಅಲ್ಲಿ ಫುಲ್ ಎನರ್ಜೆಟಿಕ್ ಮೂಡಲ್ಲಿ ರವಿ ಅವರು ಕಾಣಿಸ್ಕೊತಾರೆ. ಸೆಕೆಂಡ್ ಹಾಫಲ್ಲಿ ತುಂಬ ಆ್ಯಕ್ಷನ್ ಪ್ಯಾಕ್ಡ್ ಇದೆ. ಅದೇ ಥರ ನಾನು ಮಾತಾಡ್ತಾ ಹೋದರೆ ಎಲ್ಲ ಸಹ ಕಲಾವಿದರು ಸಹಿತ ದೇ ಹ್ಯಾವ್ ಗಿವನ್ ದೇರ್ ಬೆಸ್ಟ್. ಸೊ ನಾನು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋಕ್ಕೆ ಹೋದರೆ, ಈ ವಿಜುವಲ್ಸ್ ನೋಡಿದ್ದೀರಿ ನೀವು, VFX ಅದನ್ನ ನಾವು ಹೇಗೆ ಯೂಸ್ ಮಾಡ್ಕೋಬೇಕು ಅಥವಾ ಅದನ್ನ ಟಚ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಆ್ಯಸ್ ಅ ಟೀಮ್ ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ಸೊ ಸಿನಿಮಾಗೆ ಏನು ಬೇಕಿತ್ತು ಅದನ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಸೊ ಅದೇ ಥರ ನೀವು ವಿಜುವಲ್ಸ್ ನೋಡಿದ್ರಿ. ವಿಜುವಲ್ ಜೊತೆಗೆ ನಮಗೆ ನೆಕ್ಸ್ಟ್ ಬೇಕಾಗಿರೋದೇ ಮ್ಯೂಸಿಕ್. ಸೊ ಜುಡಾ ಸ್ಯಾಂಡಿ ಅವರ ಮ್ಯೂಸಿಕಲ್ಲಿ ಒಂದು ಜಾದೂ ಇದೆ. ಆ ಜಾದೂನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಆ್ಯಂಡ್ ದೆನ್ ವಿಜುವಲ್ಸ್ಗೆ ಮೇನ್ ಕಾರಣ DOP ನಮ್ಮ ಅರುಣ್ ಅವರು ಇಲ್ಲೇನೋ ಇದ್ದಾರೆ. ಸೊ ಅವರು ತಮ್ಮ ಕ್ಯಾಮ್ರಾ ಕೈ ಚಳಕ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಎಡಿಟರ್ ಕಿಶೋರ್ ಅವರು ಫಸ್ಟ್ ವರ್ಷನ್, ಸೆಕೆಂಡ್ ವರ್ಷನ್, ಥರ್ಡ್ ವರ್ಷನ್ ಆ ಥರ ಬೆಸ್ಟ್ ವರ್ಷನ್ನ ನಮಗೆ ನೀಡಿದ್ದಾರೆ. ಸೊ ಅದು ಚೆನ್ನಾಗಿ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ನಾವು ಹೇಳ್ತಾ ಹೋದರೆ ನಮ್ಮ ಸ್ಟಂಟ್ಸ್ ಹನುಮಾನ್ ಆ್ಯಕ್ಷನ್ ಸೀಕ್ವೆನ್ಸಸ್ ಇರೋದ್ರಿಂದ ನಮ್ಮ ಸ್ಟಂಟ್ಸ್ ಮಾಸ್ಟರ್ ಅವರು ಟೈಗರ್ ಶೋ ಅವರು ಚೆನ್ನಾಗಿ ನಾವು ಮಾಡಿಕೊಂಡಿದ್ದಾರೆ. ಅದೇ ಥರ ನಾನು ಹೇಳಿದೆ, ಒಂದು ಸಿನಿಮಾ ಆಗಬೇಕು ಅಪ್ಪ ಅಂದರೆ ಒಂದು ಕಂಪ್ಲೀಟ್ ಟೀಮ್ ಎಫರ್ಟ್ ಇರುತ್ತೆ. ಸೊ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ ಆಫ್ ಗದಾಧಾರಿ ಹನುಮಾನ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಾವೀಗ ನಿಮ್ಮ ಮುಂದೆ ಈ ಟೀಸರ್ ಜೊತೆಗೆ ನಿಮ್ಮ ಮುಂದೆ ಕೂತಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ನಾನು ಹೇಳ್ತಾ ಹೋದರೆ, ಟೀಮ್ ಬಗ್ಗೆ ಹೇಳ್ತಾ ಹೋದರೆ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮ್ಯಾನೇಜರ್ಸ್ ಆಗಿರ್ಬೋದು, ಮಾಧವ್ ಹಾಗೂ ಮಂಡ್ಯ ಮಂಜು, ಆಮೇಲೆ VFX ಟೀಮು ರುದ್ರೇಶ್ ಮತ್ತು ವಿನಯ್, ಆ್ಯಂಡ್ ದೆನ್ 2D ಡಿಪಾರ್ಟ್ಮೆಂಟಲ್ಲಿ ಪ್ರವೀಣ್ ಇದ್ದಾರೆ. ಆಮೇಲೆ ನೆಕ್ಸ್ಟ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಖುಷಿ, ಕಲ್ಯಾಣ್,
ಮತ್ತು ಮಹೇಶ್ ಕಲ್ಯಾಣ್ ಒಂದು ಪಾತ್ರನೂ ಕೂಡ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆಮೇಲೆ ನಮ್ಮ ನೆಕ್ಸ್ಟ್ ನಮ್ಮ ಧರಣಿ ಇದ್ದಾರೆ, ನಮ್ಮ ಗುಂಡರೆಡ್ಡಿ ಇದ್ದಾರೆ, ಹಾಗೇ ಆಮೇಲೆ ಕಾಸ್ಟ್ಯೂಮಲ್ಲಿ ಕೋಮ್ಲಾ, ಕಾಳೇಗೌಡರು, ಆಮೇಲೆ ಪಬ್ಲಿಸಿಟಿ ಡಿಸೈನಲ್ಲಿ ಪ್ರವೀಣು, ಆಮೇಲೆ ನಮ್ಮ ಮಧು ಅವರು. ಸೊ ಎಲ್ಲರೂ ಸೇರಿ ಮಾಡಿರುವಂಥ ಸಿನಿಮಾ ಇದು. ಎಲ್ಲರ ಸಪೋರ್ಟು ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ನಾವು ನಮ್ಮ ಕೆಲಸ ಮುಗಿಸಿದ್ದೀವಿ, ಈಗ ನಿಮ್ಮ ಎದುರುಗಡೆ ಇದ್ದೀವಿ. ಸೊ ನೀವು ಮಾಧ್ಯಮ ಮಿತ್ರರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು, ನಮ್ಮನ್ನು ಪ್ರಮೋಟ್ ಮಾಡಬೇಕು. ಹಾಗೆ ಈಗ ನಮಗೆ ಬೇಕಾಗಿರೋದು ಕನ್ನಡಿಗರ ಆಶೀರ್ವಾದ. ಸೊ ನಾನು ಅವ್ರ ಹತ್ರ ಕೇಳ್ಕೊತೀನಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಹಾಗೆ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಪೋರ್ಟ್ ಮಾಡಿ, ನಮ್ಮನ್ನ ಪ್ರಮೋಟ್ ಮಾಡಿ, ಈ ಚಿತ್ರವನ್ನು ನಾವು ಕನ್ನಡಿಗರಿಗೆ ತೋರಿಸೋ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ಟೀಸರ್ನ ಲಾಂಚ್ ಮಾಡಿದೆ. ತಾರಕಾಸುರ ಮೊದಲನೇ ಚಿತ್ರ, ಅದರಲ್ಲೂ ಕೂಡ ಅದ್ಭುತವಾಗಿ ಪಾತ್ರ ಮಾಡಿದ್ರಿ. ಮತ್ತೊಂದು ಆಯಿತು, ಈಗ ಮೂರನೇ ಚಿತ್ರ ಈ ಹನುಮಾನ್. ಆ ಟೀಸರ್ನ ನೋಡ್ತಾ ಇದ್ದಾಗ ಇವತ್ತಿನ ಟೆಕ್ನಿಷಿಯನ್ನು ಏನಿದ್ದಾರೆ ಅವರೆಲ್ಲರೂ ಕೂಡ ಸೇರಿಕೊಂಡು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನೋಡೋಣ ಚಿತ್ರ ಹೇಗೆ ಮೂಡಿ ಬಂದಿದೆ ಅನ್ನೋದನ್ನ ಮುಂದಿನ ದಿನಗಳು ನೋಡೋಣ. ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಚಿತ್ರ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಯಾಕೆ ನಿರ್ಮಾಪಕರಿಗೆ ಆಗಲೇ ಹೇಳಿದ್ದಾರೆ, ನಮ್ಮ ಕೆಲಸ ನಾವು ಮಾಡಿದ್ವಿ, ಬಾಕಿ ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ವಿ ಅಂತ ಹೇಳಿದ್ವಿ. ಆ ಭಗವಂತನ ಆಶೀರ್ವಾದ ಸದಾ ನಿಮಗಿರಲಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ ಕನ್ನಡ ಚಿತ್ರಮಂದಿರದಲ್ಲಿ ಓಡೋದೇ ಭಾಳ ಕಷ್ಟ ಆಗಿದೆ. ಅಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನೆನ್ನೆ ನಾವು ಭಾಳ 2013ನೇ ಇಸ್ವಿಯಿಂದ ಯಾವುದೋ ಒಂದು ಸಿನಿಮಾ ರಂಗದ ಬಗ್ಗೆ ಹೋರಾಟ ಮಾಡ್ತಿದ್ದೋ. ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ 200 ರೂಪಾಯಿ ಮೇಲೆ ಪ್ರವೇಶ ದರ ಇರಬಾರ್ದು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಮಾಡಿದ್ರು. ಆದರೆ ಮತ್ತೊಂದು ಅವಧಿಗೆ ಅದು ಮುಂದುವಯಿತು. ನಿನ್ನೆ ಭಾರತೀಯ ಚಿತ್ರರಂಗ ಕಂಡಂಥ ಅದ್ಭುತ ತಾರೆ ನಮ್ಮ ಬೀಸರದೇವಿ ಅವರ ಶವ ಸಂಸ್ಕಾರವನ್ನು ಮುಗಿಸ್ಕೊಂಡು ನಾನು ಅಧ್ಯಕ್ಷರು ಮತ್ತು ಶಿಲ್ಪಾ ಶ್ರೀನಿವಾಸ್ ಬರುವಾಗ ನಮಗೊಂದು ಮೆಸೇಜ್ ಬಂತು, ನಿಮ್ಮ 13ನೇ ವರ್ಷದಿಂದ ಕಂಡಂಥ ಕನಸು ಇವತ್ತು ನನಸಾಗಿದೆ. ಸರ್ಕಾರ ಆದೇಶವನ್ನು ಹೊರಡಿಸಿದ್ದಾರೆ, 200 ರೂಪಾಯಿ ಮೇಲೆ ಮಲ್ಟಿಪ್ಲೆಕ್ಸಲ್ಲಿ ಚಿತ್ರಮಂದಿರದಲ್ಲಿ ಪ್ರವೇಶಿಸಿದ ಅದಕ್ಕಿಂತ ಜಾಸ್ತಿ ಇಲ್ಲ. ಆ ಆರ್ಡರ್ನ ಇವತ್ತು ರಾಜ್ಯ ಸರ್ಕಾರ ಮಾಡಿದ್ದಾರೆ ಅಂತ ಹೇಳಿದಾಗ ನಾನು ಒಂದು ರೀತಿ ರೋಮಾಂಚನ ಆಯಿತು. ಇವತ್ತಿನ ದಿನ ಗದಾಧಾರಿ ಹನುಮಾನು ಆ ಅಪ್ಪನ ಎದುರಲ್ಲೇ ಲಾಂಚ್ ಆಗಿದೆ. ಗದಾಧಾರಿ ಹನುಮಾನ್ ಅಂತ ಏನು ಅಂದ್ಕೊಂಡಿದ್ದು, ನಮ್ಮ ದೊಡ್ಡ ಆಂಜನೇಯ ಟೆಂಪಲಲ್ಲೇ ಇದು ಲಾಂಛನ ಆಗ್ತಾ ಇದೆ. ಇದಕ್ಕೆ ಒಳ್ಳೆ ಸಕ್ಸಸ್ ಸಿಕ್ಕಲಿ. ಆಮೇಲೆ ನಮ್ಮ ನಿರ್ಮಾಪಕರಾದ ಬಸವರಾಜ್ ಅವರು ಹಾಗೂ ನಮ್ಮ ಮಿತ್ರರು ಇನ್ನೊಬ್ಬರು ಅವ್ರಿಗೂ ಒಳ್ಳೆ ಇದರಲ್ಲಿ ಹೆಸರು ದುಡ್ಡು ಹಣ ಎಲ್ಲ ಗಳಿಸಿ ಇನ್ನೂ ಮೇಲಕ್ಕೆ ಇನ್ನೂ ದೊಡ್ಡ ಸಿನಿಮಾಗಳು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆಮೇಲೆ ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಒಂದು ಸಿಹಿ ಸುದ್ದಿ ಇದೆ. ಅಣ್ಣವರು ಆಗಲೇ ಅನೌನ್ಸ್ ಮಾಡಿದ್ದಾರೆ. ನಿನ್ನೆ ಇತ್ತು ಇದು ಆ್ಯಕ್ಚುಲಿ, ನಿನ್ನೆ ಟೀಸರ್ ಲಾಂಚ್ ಮಾಡಬೇಕಂತ ಇದ್ದರು. ಅದನ್ನು ನಮ್ಮ ಮೇಡಮ್ ಸರೋಜಿ ಅವರು ನಿಧನ ಆಗಿರೋದ್ರಿಂದ ಇವತ್ತು ದಿನ ಪೋಸ್ಟ್ಪೋನ್ ಮಾಡಿಕೊಂಡ್ರು. ನಾವು ಅಲ್ಲಿಂದ ಬರಬೇಕಾದ್ರೆ ನಮಗೆ ಹೋಮ್ ಡಿಪಾರ್ಟ್ಮೆಂಟಿಂದ ಅನ್ನೋರಿಗೆ ಮೆಸೇಜ್ ಬರುತ್ತೆ, ಈ ಥರ ನೀವು ಸುಮಾರು ವರ್ಷಗಳಿಂದ ನಾವು ಕೇಳ್ತಾ ಇದ್ವಿ. ಇವತ್ತಿನ ದಿನ ಚಿತ್ರಮಂದಿರಗಳಿಗೆ ಜನ ಬರ್ತಾರೆ, ಏನಂತ ಗೊತ್ತಾಗಿಲ್ಲ, ರೇಟ್ ಆಗಿರ್ಬೋದು, ಇನ್ನೊಂದಿರ್ಬೋದು. ಸಾಕು ನೀವೆಲ್ಲ ಮಾಧ್ಯಮದವರು ಇವತ್ತು ನಮ್ಮ ಹೊಸಬರಿಗೆ ಕೈ ಹಿಡಿಬೇಕಾಗಿದೆ. ಹೊಸಬರು ಅಂತ ತಕ್ಷಣ ಬರ್ತಾ ಇಲ್ಲ, ಏನೋ ಪ್ಯಾನ್ ಇಂಡಿಯಾಗೆ ಯಾವುದೋ ಒಂದು ಸಿನಿಮಾ ಬರುತ್ತೆ, ಅವತ್ತು ಜನ ಬರ್ತಾರೆ. ಅದಾದಮೇಲೆ ನಾವು ಥಿಯೇಟರ್ಗೆ ಬಾಗಿಲಾಕೊಂಡು ಇರಬೇಕಾಗಿರೋ ಪರಿಸ್ಥಿತಿ ಇವತ್ತಾಗಿದೆ. ಇಂಥ ಟೈಮಲ್ಲಿ ನೀವೆಲ್ಲರೂ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊತೀನಿ, ಹೊಸಬರದು ಹೆಚ್ಚಿನ ಪ್ರಾಧಾನ್ಯತೆ ಕೊಡಿ, ಅವರು ಪ್ರಪೋಸಲ್ ಮಾಡಿ. ನೀವು ಮುಂದಿನ ಯಾರೇ ನಮ್ಮ ಮಗ ಅಂತ ಹೇಳ್ಕೊಳ್ತಾ ಇಲ್ಲ, ಯಾವುದೇ ಸಿನಿಮಾ ಆಗ್ಬೋದು ಹೊಸಬರಿಗೆ ಮೇಯ್ನಾಗಿ ಅವನ್ನ ಮೇಲಕ್ಕೆ ಐತಿ. ಇನ್ನೂ ಒಂದು 2 ವರ್ಷ ಇನ್ನೊಂದಷ್ಟು ವರ್ಷಗಳ ಕಾಲ ನಮ್ಮ ಚಿತ್ರರಂಗ ಬೆಳೆಯಿರಿ ಅಂತೇಳಿ ನಿಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಿರ್ದೇಶಕರು VFX ಆಗಿ ಒಂದು ಮಾಡಿದ್ದಾರೆ. ಈ ಒಂದು ಇನ್ನು ನಟನ ಬಗ್ಗೆ ಮಾತಾಡೋಂಗಿಲ್ಲ. ಈ 3ನೇ ಸಿನಿಮಾ ಅವ್ರು ಚೆನ್ನಾಗಿ ಮಾಡಿರ್ತಾರೆ, ಒಳ್ಳೇದಾಗಲಿ ಅಂತೇಳಿ ನಾನು ಮಾತು ಮಾಡ್ತೀನಿ. ಸಂವಿಧಾನದಲ್ಲೇ ನಡೀತಾ ಇರೋ ಕಾರ್ಯಕ್ರಮಕ್ಕೆ
ನಮ್ಮ ಅಧ್ಯಕ್ಷರು ನರಸಿಂಹ ಸಾರು, ನಮ್ಮ ಹೈಕಮಾಂಡು ಸಾರಾಗೋಂದು ಸಾರು, ನಮ್ಮ ಸೆಕ್ರೆಟರಿಗಳು ಕೆ ಕುಮಾರಣ್ಣವರು, ಆಮೇಲೆ ನಾವೇ ಫೋರ್ಸ್ ಮಾಡಿ ನಮ್ಮ ರವಿಕಿರಣ್ ಹೀರೋ ಮಾಡಪ್ಪ ಅಂತೇಳಿ ತಾರಕಾಸುರ ಸ್ಟಾರ್ಟ್ ಮಾಡಿಸಿದ್ದು. ಪ್ರತಾವರ ಪಿಕ್ಚರ್ ಸೂಪರ್ ಹಿಟ್ ಆಯಿತು. ಆ ಡೈರೆಕ್ಟ್ರನ್ನ ಕರ್ಕೊಂಡು ಇಂಟರ್ವ್ಯೂ ಮಾಡಿಸಿ ಆ ಪ್ರಾಜೆಕ್ಟ್ ಮಾಡಿಸಿ ಯಶಸ್ವಿಯಾಗಿ ಇವತ್ತು ಚಿತ್ರರಂಗದಲ್ಲಿ ನಮ್ಮ ಹೀರೋ ಬೆಳಗ್ತಾವ್ರೆ. ಅವರು ನಮ್ಮ ನರಸಿಂಹರವರು ಎಕ್ಸಿಬಿಟ್ರು, ನಮ್ಮ ಮೊದಲು ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟ್ರು, ಈಗ ಹೀರೋ ಬೇರೆ. ಮೊನ್ನೆ ಒಂದು ಪಿಕ್ಚರಲ್ಲಿ ಸ್ವಾಮೀಜಿ ಆ್ಯಕ್ಟಿಂಗ್ ಬೇರೆ ಮಾಡಿದ್ರು. ಎಲ್ಲ ಸಿಂಪ್ಟಮ್ಸು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ನಡುವೆ. ಆಮೇಲೆ ಈಗ ನಮ್ಮ ವಾಣಿಜ್ಯ ಮಂಡಳಿ ಟೀಮಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು ಪಟೇಲ ಎನ್ ಸುರೇಶ್ ಅವರು ನಮಗೆ ಒಂದು ಫಂಡ್ ಅಂತ ಅದನ್ನು 1 to ಡಬಲ್ ಮಾಡಿ, ನಮ್ಮ ಕುಮಾರಣ್ಣನು ನಮ್ಮ ಗೋವಿಂದಣ್ಣವ್ರು ಮಾಡಿದ್ದು ಇದನ್ನು 1 to ಡಬಲ್ ಮಾಡಿ ಒಳ್ಳೆ ಕೆಲಸಕ್ಕೆ ಮುನ್ನುಡಿ ಆಗ್ಬಿಟ್ಟು ಹೋದರು. ಕಲ್ಯಾಣ ಇದೆ ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ ಓಕೆ ಚಿನ್ನ, ಓಕೆ. ಕಲ್ಯಾಣ ನಿಧಿನ ಡಬಲ್ ಮಾಡಿದ್ರು. ನಾನು ಎಲ್ಲಿ ಹೇಳಿದ್ರೆ ಅಣ್ಣ ಬೈತಾರೆ ಅಂದ್ಕೊಂಡೆ, ಹೇಳೋದ್ಮೇಲೆ ಇನ್ನೂ ಜೋರಾಗಿ ಹೇಳ್ಬಿಡ್ತೀವಿ. ಸುರೇಶ್ ಅವರು ಮಾಡಿದ್ದು ಗಳಿಗೆಯಿಂದ ಅದೇ ಥರ ನೆಕ್ಸ್ಟು ನಮ್ಮ ನರಸಿಂಹವ್ರು ಬಂದರು. ಅವ್ರ ಪೀರಿಯಡಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗ್ತಾಯಿದೆ. ಎಕ್ಸಾಂಪಲು ನನ್ನ 200 ರೂಪಾಯಿ ಟಿಕೆಟು ಎಲ್ಲ ಯಾವುದೇ ಇವರಿಗೆ ನೀರುವಂತಿಲ್ಲ ಅಂತ ಅನೌನ್ಸ್ಮೆಂಟ್ ಆಯಿತು. ಈ ಸಿನಿಮಾ ಬಗ್ಗೆ ಈಗಾಗಲೇ ಭಾಳಷ್ಟು ಜನ ಮಾತಾಡಿದ್ದಾರೆ. ನಾನು 2 ವಿಚಾರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಂದು, ನಿನ್ನೆ ಹೋಮ್ ಡಿಪಾರ್ಟ್ಮೆಂಟ್ ಆಗಿರೋದು 200 ರೂಪಾಯಿ ಟಿಕೆಟ್ಗೆ ಅದಕ್ಕೆ ಕೊಟ್ಟರು ಅಂತ ಭಾಳಷ್ಟು ಜನ ಮಧ್ಯದಲ್ಲಿ ನಾನು ನಮ್ಮ ಮೀಡಿಯಾದಲ್ಲಿ ಕೇಳ್ತಾ ಇದ್ದೀನಿ, ವಾಟ್ಸಪ್ನಲ್ಲಿ ಮಾತಾಡ್ತಾ ಇದ್ದೀನಿ. 2016 ಸತತವಾಗಿ ಮುಖ್ಯಮಂತ್ರಿಗಳು ಒಡನಾಟ ಹಿಡ್ಕೊಂಡು ಕಷ್ಟಪಟ್ಟು ಹೋಮ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ಮಾಡಿದ್ದು. ಅದಕ್ಕೆ ಏನೋ ಶೇರ್ ಸಿಗಬೇಕು ಅಂದರೆ ಸಾರಾ ಗೋವಿಂದವರಿಗೆ ನಾನು ಕೂಡ ಅವರು 2016 ಕಾರ್ಯದರ್ಶಿ ಆಗಿದ್ದೆ. ನಾನು ಭಾಳ ಜನ ಬಂದು ಯಾರೋ ನಾವು ಮಾಡಿದೆ ನೀವು ಮಾಡಿದೆ, ಬಟ್ ಅವ್ರಿಗೆ ಯಾವುದು ಕ್ರೆಡಿಟ್ ಬೇಕಾಗಿಲ್ಲ. ಅವ್ರ ಕನ್ನಡದಲ್ಲಿ ಯಾವತ್ತೂ ನಿಸ್ವಾರ್ಥ ಭಾವನೆಯಿಂದ ಚಿತ್ರರಂಗ ಒಳ್ಳೇದಾಗಬೇಕು. ಯಾಕಂದರೆ ಈ ಸಂವಿಧಾನದ ಸುಳ್ಳು, ನಾನು ಆಂಜನೇಯನ ಮನೆ ದೇವರು, ನಾನು ಸುಳ್ಳು ಹೇಳಲ್ಲ. ಅವ್ರಿಗಿರೋಷ್ಟು ಆಸಕ್ತಿ ಚಿತ್ರರಂಗದ ಬಗ್ಗೆ, ನಿರ್ಮಾಪಕರಿಗೆ, ವಾಣಿಜ್ಯ ಬಗ್ಗೆ ಯಾವ ಭವಿಷ್ಯ ಇರೋದಿಲ್ಲ. ಯಾಕಂದರೆ ಈ ಸಂದರ್ಭದಲ್ಲಿ ಈ ಪುಣ್ಯಕ್ಷೇತ್ರ ಹೇಳ್ತಾ ಇದ್ದರೆ ನನ್ನ ಅನುಭವ, ವೈಯಕ್ತಿಕ ಅನುಭವ. ದಯವಿಟ್ಟು ಅವ್ರು ಯಾವಾಗಲೂ ಸ್ವಾರ್ಥ ಭಾವನೆ ನೀವು ಮಾಡ್ಕೊಳ್ಳಿ. ನಾನೇ ಮಾಡಿದ್ದೀನಿ, ನೀವೇ ಮಾಡಿದ್ದೀನಿ, ಅವ್ರದೇ ಮಾಡಿದ್ರೆ ಬೇಡ. ನನಗೆ ಗೊತ್ತಿರೋ ವಿಚಾರ ಅಂದರೆ 200 ರೂಪಾಯಿ ಟಿಕೆಟ್ ಇವತ್ತೇಂದ್ರ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗಾಗಲೇ ಇನ್ನೂ 15 days ಟೈಮ್ ತೊಗೊಂಡಿದ್ದಾರೆ. ಇನ್ನೂ ಏನೂ ಆಗದೆ ಏನೇನೋ ಮಾತಾಡಿ ಆಗುವಂಥ ಕೆಲಸಕ್ಕೆ ಅಡಚಣೆ ಮಾಡುವಂಥ ಕೆಲಸ ಮಾಡಬೇಡಿ ಅಂತ ತಮ್ಮ ಮಾಧ್ಯಮದ ಮೂಲಕ ಕೇಳ್ಬೋದು. ಯಾಕಂದರೆ ಈಗಾಗಲೇ ಆಗಿದೆ, ಹಿಂದೆ ಆದಾಗ ಏನಾಯಿತು ಅಂತ ಗೊತ್ತು. ಇನ್ನು ಇಂಪ್ಲಿಮೆಂಟ್ ಆಗತಕ್ಕ ದಯವಿಟ್ಟು ಕೈ ಮುಗಿದು ಕನ್ನಡ ಚಿತ್ರರಂಗದ ಏಳಿಗೆ ಆಗಿದೆ ನೋಡಿ. ನಮ್ಮವ್ರಿಗೆ ಇನ್ಯಾರು ಇಲ್ಲ, ನಮ್ಮವರು ಅಂತ ಕೆಲಸ ಮಾಡುವಂಥ ಮಾಡಬೇಡಿ ದಯವಿಟ್ಟು. ನಾನು ಯಾರಿಗೂ ಘೋಷಣೆ ಮಾಡ್ತಾ ಇಲ್ಲ, ಇನ್ಯಾರಿಗೂ ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ. ಕೆಲಸ ಆಗೋವಂಥದಕ್ಕೆ ಅಡಚಣೆ ಮಾಡುವಂಥ ಕೆಲಸ ದಯವಿಟ್ಟು ಮಾಡಬೇಡಿ. ಚಿತ್ರರಂಗ ಬೆಳಿಬೇಕು, ಉಳಿಬೇಕು, ಇನ್ನು ಮುಂದಿನ 50 ವರ್ಷದ ಭವಿಷ್ಯ ನೋಡಬೇಕು ಅಂದರೆ ಇಂಥ ವ್ಯಕ್ತಿಗಳು ಇವರಿದ್ದಾರೆ, ಕೆ.ವಿ. ಚಂದ್ರಶೇಖರ್ ಇದ್ದಾರೆ. ಅವರೆಲ್ಲ ನಿಜವಾಗ್ಲೂ ಚಿತ್ರರಂಗಕ್ಕೆ ನರಸಿಂಹರು ಹೇಳ್ತಾರೆ ಕನ್ನಡ ಮಾತಾಡಲ್ಲ ಅಂತ ಹೇಳ್ತಾರೆ. ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಕೊಡುಗೆ ಏನು ಗೊತ್ತಿದೆ, 3-4-5 ಸಿನಿಮಾ ಮಾಡಿದ್ದಾರೆ. ಪ್ಲಸ್ 3 ಥಿಯೇಟರ್ಗಳನ್ನು ಕನ್ನಡ ಚಿತ್ರರಂಗಗಳು ಕನ್ನಡಕ್ಕೋಸ್ಕರ ಮಾಡಿದ್ದಾರೆ. ಸಿನಿಮಾ ರಂಗದಲ್ಲಿ ಅವ್ರ ಕೊಡುಗೆ ತುಂಬ ಇದೆ. ಸುಮ್ಮನೆ ಒಬ್ಬ ಮನುಷ್ಯನ ಜೋಡಣೆ ಮಾಡೋದು, ಅವ್ನು ಸರಿ ಇಲ್ಲ, ಕನ್ನಡ ಹುಟ್ಟಿ ಬೆಳೆದು ಕಷ್ಟಪಟ್ಟು 100 ರೂಪಾಯಿಯಿಂದ ಲಕ್ಷದಿಂದ ಕೋಟಿ ಮಾಡ್ಕೊಂಡು ಏನೋ ಚೆನ್ನಾಗಿದ್ದಾರೆ. ಅದಕ್ಕೆ ಆಶೀರ್ವಾದ ಮಾಡ್ತಾವ. ಅದೇ ಥರ ಮಗ ರವಿಕಿರಣ್ ಇದ್ದಾರಲ್ಲ, ತುಂಬ ಸಂಭಾವಿತ ನಡತೆ, ವಿಧೇಯತೆ, ಸಂಸ್ಕಾರ ಎಲ್ಲ ಇದೆ. ಒಳ್ಳೆ ಆ್ಯಕ್ಟಿಂಗ್ ಇದೆ. ಗದಾಧಾರಿ ಹನುಮಾನ ಏನು ಸಿನಿಮಾ ಈ ಬಸವರಾಜು ಮತ್ತು ಅವರು ರೇಣುಕಾ ಪ್ರಸಾದ್ ಅವರು ಧೈರ್ಯವಾಗಿ ಬಂಡವಾಳ ಹಾಕಿದ್ದಾರೆ. ಈ ಬಂಡವಾಳ 2 ಖಂಡಿತ ಬರುತ್ತೆ. ಯಾಕಂದರೆ ಒಳ್ಳೆಯ ದಿನ ಒಳ್ಳೆಯ ಜಾಗದಲ್ಲಿ ಹನುಮಾನ್ ಮಂದಿರ ಮಾಡ್ತಾ ಇದ್ದೀರಾ. ಸಾರಾ ಗೋವಿಂದರ ಆಶೀರ್ವಾದ, ಬೆಂಬಲ ನಿಮ್ಮೆಲ್ಲ ಇದೆ. ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವರು ಹೇಳಿದ್ರು, ಪಟೇಲ ಅಂತಾರೆ, ಫಸ್ಟ್ ಪಿಕ್ಚರ್ ಪಟೇಲ, ಆಮೇಲೆ ಎಸ್ಕ್ಯೂಸ್ ಮಾಡಿದ್ದು. ನಾವು ವಾಣಿಜ್ಯ ಮಂಡಳಿ ವೆಲ್ಫೇರ್ ಫಂಡು ಕ್ರಿಯೇಟ್ ಮಾಡೋದು ಸಾರಾ ಗೋವಿಂದ ನಮ್ಮ ಕುಮಾರ್ ಅವರು ಮಾಡಿ ಫಂಡ್ನ ಕ್ರಿಯೇಟ್ ಮಾಡಿ ಒಂದು ದೊಡ್ಡ ಮಟ್ಟದ ಅಮೌಂಟ್ ಮಾಡಿದಾಗ ಯಾವುದೋ ಒಂದು ಸಂದರ್ಭಗಳಲ್ಲಿ ಯುಟಿಲೈಸ್ ಮಾಡಿಕೊಂಡು ಇವರೆಲ್ಲ ಅನುಮತಿ ತೊಗೊಂಡು ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿ ತಗೊಂಡು 2 ಲಕ್ಷ ಡೆತ್ ಫಂಡ್ನ ವೆಲ್ಫೇರ್ ಫಂಡ್ನ 4 ಲಕ್ಷ ಮಾಡುವಂಥದಕ್ಕೆ ಕಾರಣಭೂತರಾದ ಎಲ್ಲ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು, ಸಾರಾ ಗೋವಿಂದ ಅವರು, ಎನ್ ಕುಮಾರ್ ಅವರು, ಎಲ್ಲ ಕಾರ್ಯಕಾರಿ ಸಮಿತಿ ನಂದಲ್ಲ. ಅದು ಭಗವಂತ ಪ್ರೇರಣೆ ಇತ್ತು, ಆ ಸಂದರ್ಭ ಇತ್ತು. ಮುಂದೆ ಮಾಡೋಕ್ಕಾಗಲ್ಲ, ಕಷ್ಟ ಇದೆ. ಗೋವಿಂದರು ಬೈತಾ ಇರ್ತಾರೆ, ಏನೇ ಮಾಡಿಬಿಟ್ಟೆ ಅಂತ.
ಮಾಡಿನ ಉಳಿಸೋದೇ ಕೆಲಸ ಮಾಡಿ ಚೆನ್ನಾಗಿ ಕೇಳ್ಕೊಂಡಿದ್ದೀನಿ. ನಮ್ಮ ವೆಲ್ಫೇರ್ ಫಂಡ ಇನ್ನೂ 4ರಿಂದ 8 ಮಾಡೋಂಥದ್ದು ಯಾವುದೋ ಒಂದು ದಾರಿ ಇದೆ, ನಿಮ್ಮ ಹುಡುಗಿಯಲ್ಲಿ ಆಗೋದು ಅದು ಮಾಡಿ ಅಂತ ಹೇಳ್ತಾ, ಗದಾಧರನೇ ನಮ್ಮ ಡೈರೆಕ್ಟ್ರು, ಹೊಸ ಡೈರೆಕ್ಟ್ರು, ನಿಜವಾಗ್ಲೂ ಆ ಎಂಟೈರ್ ಟೈಟ್ಲಲ್ಲೇ ಒಂದು ವೈಬ್ರೇಷನ್ ಇದೆ. ಖಂಡಿತವಾಗ್ಲೂ ಈ ಸಿನಿಮಾ ನೀವು ಚೆನ್ನಾಗಿ ಮಾಡಿರ್ತೀರ ಅಂತ ಅನ್ಸುತ್ತೆ. ಯಾಕಂದರೆ ರವಿಕಿರಣ್ ಇದ್ದಾರೆ ಲೆಕ್ಕಿ ಫೆಲೋ, ಅವರು ಎಷ್ಟು ಸಂಪಾದಿಸಿದ್ರು ಸ್ವಲ್ಪ ಅಹಂಕಾರ ಇಲ್ಲ, ಅವ್ರ ಮೇಲೆ ಬಂಡವಾಳ ಹಾಕಿದ್ದಾರೆ ಇಬ್ಬರು. ನಿಜವಾಗ್ಲೂ ಇವ್ರಿಗೆ ಚಪ್ಪಾಳೆ ಮೂಲಕ ನಾವು ಅಭಿನಂದಿಸಬೇಕು ಇವರಿಗೆ. ಯಾಕಂದರೆ ಅವ್ರು ಸಿನಿಮಾ ಮಾಡಿ ಹುಡುಗಾಟ ಇವತ್ತಿನ ಕಾಲದಲ್ಲಿ ಕನ್ನಡ ಸಿನಿಮಾಗಳನ್ನ ತುಳಿಯುವಂಥ ಕೆಲಸ ಆಗ್ತದೆ, ಬೆಳೆಸುವಂಥ ಕೆಲಸ ಮಾಡೋಕ್ಕೆ ₹200 ಮಾಡುವಂಥ ಕೆಲಸ ಮಾಡೋದು ಭಾಳ ಶ್ಲಾಘನೀಯ. ಏನೇ ಆಗಲಿ ನನ್ನ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯಮ ಪರವಾಗಿ ಸಾರಾಗೊಂದರೆ ತನ್ನ ಅಭಿನಂದನೆ ಹೇಳ್ತಾ, ಈ ಸಿನಿಮಾ ಅತ್ಯಂತ ಯಶಸ್ವಿಯಾಗಿ ಹಾಕಿದ ಬಂಡವಾಳ 2ಕ್ಕೆ 3ರಷ್ಟು ಬಂದು ಇನ್ನೂ 10-6 ಸಿನಿಮಾ ಮಾಡುವಂಥ ಶಕ್ತಿ ಪಡುವುದನ್ನು ಕೊಡಲಿ. ನಮ್ಮ ರವಿಕಿರಣ್ ಕನ್ನಡ ಚಿತ್ರ ಒಂದು ದೊಡ್ಡ ಹೀರೋ ಆಗಲಿ ಅಂತ ಹೇಳ್ತಾ, ಆ ನಿರ್ದೇಶಕ ಒಳ್ಳೆಯದಾಗ್ತಾ ಹೇಳ್ತಾ ನಾನು ಎರಡು ಮಾತು. For blessing us in this event. ವಿರಮ್ ಸ್ಟುಡಿಯೋಸ್ ಈ ಬ್ಯಾನರ್ನಲ್ಲಿ ಗದಾಧಾರಿ ಹನುಮಾನ್ ಮೂವಿ ಶುರು ಆಗಿದೆ. ಬಸವರಾಜ್ ಸರ್, when I met him, we had a good vibration. We thought of making a good movie, big movie. And Redka Prasad sir, I thank him for joining us. And then Ravi sir, I thank him for joining us and doing this movie. He had done a best job for this movie. His performance is ultimate. And my heroine Harshita, he done a fantastic job. And my team, my technicians, everybody did their parts very good. That's why this movie looks way better than we imagined. Thank you my team. Thank you Arun, my cameraman. Thank you Kishore, my editor. Thank you my CG team, Vinayak, Rudresh. Thank you my music director Joda Sandy. And my engineers Rajshekar sir and Rahul sir, Praveen sir. Everyone, I thank everyone for this best work you have given for this movie. Thank you. ನಮ್ಮ ರವಿಕಿರಣ್ ಸರ್ ಅವರು ಮತ್ತು ನಮ್ಮ ಡೈರೆಕ್ಟರ್ ಡಿಪಾರ್ಟ್ಮೆಂಟಿಂದ ಕಿರಣ್ ಕಲ್ಯಾಣ್, ನಮ್ಮ ಕೊರಿಯೋಗ್ರಾಫರ್ ಅರುಣ್ ಅವರು ಮತ್ತು ಕೊರಿಯೋಗ್ರಾಫರ್ ಅವರು ಎಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸರ್ ಮತ್ತು ಬಸವರಾಜ್ ಸರ್ ಅವರು ತುಂಬ ಪ್ಯಾಷನೇಟ್ ಸರ್. ನಿಮ್ಮಂಥ ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಬೇಕು ಸರ್. ದಯವಿಟ್ಟು ಮುಂದೆ ಸಿನಿಮಾ ಮಾಡ್ತಾಯಿರಿ, ನಮ್ಮಂಥವ್ರಿಗೆ ಪ್ರೋತ್ಸಾಹ ಕೊಡ್ತಾಯಿರಿ. ಆ್ಯಂಡ್ ಏನಂತಂದರೆ 2023 ಫಿಲಮ್ ಶೂಟ್ ಮಾಡಿದ್ವಿ. 24 ಫೆಬ್ಗೆ ಶೂಟಿಂಗ್ ಇತ್ತು. ಬಟ್ ಅಲ್ಲಿಂದ CGಗೆ ಒಂದು 4-5 ಕಂಪ್ನಿಯಲ್ಲಿ ರಿಪೀಟ್ ಮಾಡಿ ಔಟ್ಪುಟ್ ಚೆನ್ನಾಗಿ ಬಂದಿಲ್ಲ. ಅವರೆಲ್ಲೋ ಕಾಂಪ್ರಮೈಸ್ ಆಗಿದೆ. ಒಂದು 4-5 ಕಂಪ್ನಿಗಳಲ್ಲಿ ಮತ್ತೆ ಮಾಡಿಸಿ ಔಟ್ಪುಟ್ ಬೆಸ್ಟ್ ಬರೋ ತನಕ ಅವ್ರು ಬಿಟ್ಟಿಲ್ಲ. ತುಂಬ ಥ್ಯಾಂಕ್ಸ್ ಸರ್. ನೆಕ್ಸ್ಟ್ ಡೈರೆಕ್ಟ್ ಬಂದವರು ರೋಹಿತ್ ಅವರು ಕತೆ ಹೇಳಿದಾಗ ನನಗೆ ನಿಜವಾಗ್ಲೂ ಮಾಡಬೇಕಂತ ಅನಿಸಿಲ್ಲ. ಏನಕ್ಕಂದರೆ ಕ್ಲೈಮ್ಯಾಕ್ಸಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ. ಯಾಕಂದರೆ ನಾವು ತುಂಬ ದೇವ್ರ ಭಕ್ತರು, ಅಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ. ನನಗೆ ಡೌಟ್ ಇತ್ತು ಮಾಡೋದಾ ಬೇಡ ಅಂತ. ಬಟ್ ನನಗೆ ಕನ್ವಿನ್ಸ್ ಮಾಡಿ ಇಲ್ಲ ಸರ್ ಮಾಡಿ ತುಂಬ ಚೆನ್ನಾಗಾಗತ್ತೆ ಅಂತ ನನಗೆ ಕನ್ವಿನ್ಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ರೋಹಿತ್, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಮ್ಯೂಸಿಕ್ ಬಂದು ಜುಡಾ ಸ್ಯಾಂಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು BGM ಕೇಳಿಸ್ಕೊಂಡಿದ್ದ ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ಕ್ಯಾಮ್ರಾಮ್ಯಾನ್ ಅರುಣ್ ತುಂಬ ಚೆನ್ನಾಗಿ ವಿಜುವಲ್ಸ್ ಬಂದಿದೆ. ಆಮೇಲೆ ಎಡಿಟರ್ಗೂ ಡೈರೆಕ್ಟರ್ಗೂ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕಂದರೆ ಒಂದು 10-15 ವರ್ಷನ್ ಮಾಡಿದ್ವಿ. ಇನ್ನು ಫೈನಲ್ DI ಹೋದ್ಮೇಲೂ ಇನ್ನೊಂದು 2 ವರ್ಷನ್ ಕೊಟ್ಟಿದ್ದಾರೆ ನಮಗೆ. ಸೊ ಅವ್ರ ಪೇಷನ್ಸ್ಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ನನ್ನ ಫಸ್ಟ್ ಫಿಲಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ರಿ ತಾರಕಾಸುರದಲ್ಲಿ. ಹಾಗೆ ಈ ಫಿಲಮ್ಗೂ ನಿಮ್ಮ ಸಪೋರ್ಟ್ ಇರಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಎಷ್ಟೊಂದು ಜನ ಕೇಳಿದ್ರು ಫಿಲಮ್ ಮಾಡೋದು ಬಿಟ್ಬಿಟ್ಟಿದ್ದೀರಾ. ಇಲ್ಲ ಸರ್, ಖಂಡಿತ ಇಲ್ಲ. ಒಳ್ಳೆ ಕಂಟೆಂಟು, ಒಳ್ಳೆ ಸ್ಟೋರಿ ಇದ್ದರೆ ಖಂಡಿತ ಮಾಡ್ತೀನಿ. ಇನ್ಮೇಲೆ 6 ತಿಂಗಳು ಒಂದು ಫಿಲಮ್ ಬರ್ತಾ ಇರುತ್ತೆ. ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಆಮೇಲೆ ನನ್ನ ಕೋಸ್ಟಾರ್ಸ್ ಎಲ್ಲ ಕೋಸ್ಟಾರ್ಗಳಿಗೂ ತುಂಬ ಥ್ಯಾಂಕ್ ಯು. ಆಮೇಲೆ ಮೊನ್ನೆ ಹೈದ್ರಾಬಾದಲ್ಲಿ ಇವೆಂಟ್ ಮಾಡಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅಲ್ಲಿಗಿಂತ ಇಲ್ಲಿ ನನಗೆ ಡಬಲ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ.
ಸೊ ಎಲ್ಲರೂ ಕನ್ನಡ ಫಿಲಮ್ನ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ ನಮ್ಮ ಒಳ್ಳೆ ಪ್ರಯತ್ನ ಪಟ್ಟಿದ್ದೀವಿ. ಗದಾಧಾರಿ ಹನುಮಾನ್ ಅಂದರೆ ಬರೀ ಹನುಮಾನ್ ವಿಷಯವಲ್ಲ, ಇದರಲ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರಿಗೂ ಆ ಸ್ಕ್ರೀನಲ್ಲಿ ನಿಮಗೆ ಒಂದು ಸೆಕೆಂಡು ಬ್ಲಿಂಕ್ ಆಗಲ್ಲ. ಯಾಕಂದರೆ ಫಸ್ಟ್ ಹಾಫ್ ಫುಲ್ಲು ಹಾರರ್ ಇರುತ್ತೆ, ಸೆಕೆಂಡ್ ಹಾಫ್ ಏನಂತ ರಿಲಿಜಿಯಸ್ ಕಂಟೆಂಟ್ ಆ್ಯಡ್ ಆಗುತ್ತೆ. ಸೊ ಎಲ್ಲರಿಗೂ ರೀಚ್ ಆಗೋ ಕಂಟೆಂಟ್ ಇದು. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಂಡೆ. ಜೈ ಹಿಂದ್. ಯಾವ ಕಾಲಘಟ್ಟದಲ್ಲಿ ಈಗ ಯಾವ ಕಾಲಘಟ್ಟದಲ್ಲಿ ಪ್ರೆಸೆಂಟಾ? ಪ್ರೆಸೆಂಟ್ ಸರ್, ಪ್ರೆಸೆಂಟ್. ಜಾಸ್ತಿ ಹೌದು ಸರ್. ಅದಕ್ಕೊಂದಷ್ಟು ತಯಾರಿ ಇಲ್ಲದೆ ಮಾಡೋಕ್ಕಾಗಲ್ಲ. ಆ ಥರದ್ದೆಲ್ಲ ಮಾಡಿದ್ರೆ ಸರ್ ತಯಾರಿಯಲ್ಲೇ ಹನುಮಾನ್ ಬರೋ ಲಾಸ್ಟ್ 10 to 15 minutes ಸರ್. ಸೊ ಅಲ್ಲಿ ನಾವು ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ವಿ. ಆ ಟೆಕ್ನಾಲಜಿಗೋಸ್ಕರ ಪ್ರಯತ್ನ ಮಾಡಿದ್ವಿ. VFX ಎಷ್ಟು ಪರ್ಸೆಂಟ್ ಇರುತ್ತೆ ಸಿನಿಮಾ? VFX ಒಂದು 10 to 15 minutes ಬರುತ್ತೆ. ಇದು ಯಾವಾಗ ಬೇರೆ ಚಿತ್ರದ ಏನಾದರೂ ಅಥವಾ ಸ್ಟ್ರೈಟ್ ಸಬ್ಜೆಕ್ಟ್ ಸ್ಟ್ರೈಟ್ ಸಬ್ಜೆಕ್ಟ್ ಅಥವಾ ಸ್ಟ್ರೈಟ್ ಸಬ್ಜೆಕ್ಟ್ ಸರ್. ಬೈಲಿಂಗಲ್ಲಿ ಮಾಡಿರೋದು, ಕನ್ನಡ ತೆಲುಗಲ್ಲಿ ಬೈಲಿಂಗಲ್ಲಿ ಮಾಡಿರೋದು. ಬಟ್ ಅಲ್ಲಿ ಹಿಂದಿ ಅಂತಲೂ ಹಾಕಿದ್ದೀರಾ? ಹಿಂದಿಯವರು ಕಂಟೆಂಟ್ ನೋಡಿ ಹಿಂದಿಯವರು ಸರ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಾವು ಆ್ಯಕ್ಚುಲಿ OTTಗೆ ಕೇಳಿದಾಗ ಅವರು ಅಲ್ಲಿ ಪ್ರೊಡಕ್ಷನ್ ಹೌಸ್ ಹೇಳೋದು ಓಕೆ ನಾವು ನಮಗೂ ಬೇಕು ಅಂತ ಥಿಯೇಟರ್ ಮಾಡ್ತೀವಿ ಅಂದಿದ್ದಕ್ಕೆ ಹಿಂದಿ ಮಾಡಿರೋದು. ಬಟ್ ಥಿಂಗ್ ಇಸ್ ಲೈಕ್ ವಿ ಹ್ಯಾವ್ ಯೂಸ್ಡ್. ಯಾರು ಮಾಡಿರೋ VFX? ಎಲ್ಲಿ VFX ಇಲ್ಲಿ ನಾವು ಅನ್ಸೈನ್ಡ್ ಅಂತ ಕಂಪ್ನಿ ಇದೆ. ಅದನ್ನು ಆವಾಗಲೇ ನಾನು ಫಸ್ಟ್ ಹೇಳ್ಬೇಕಾದಾಗ ಹೇಳಿದೆ ನಿಮಗೆ, ರುದ್ರೇಶ್ ಮತ್ತು ವಿನಯ್ ಅವರು ಅನ್ಸೈನ್ಡ್ ಕಂಪ್ನಿಯಲ್ಲಿ ಮಾಡಿಸಿರೋದು. ಸೊ ದ ಥಿಂಗ್ ಈಸ್ ಟೆಕ್ನಿಕಲಿ ಏನು ಅಲ್ಲ ಅವರು ಎಫರ್ಟ್ ಹಾಕಿದ್ದಾರೆ, ಬಟ್ ದ ಔಟ್ಕಮ್ ಏನೇನು ಬಂದಿದೆ ಅಂಥ ಡಿಸಿಷನ್ ನಾವೇ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಡನ್ ಅವರ್ ಬೆಸ್ಟ್ ಹಂಗೆ ಹೇಳ್ಬೋದು. ಯಾವುದು ರಿಲೀಸ್ ಪ್ಲಾನ್ ಇದೆ? ರಿಲೀಸ್ ಪ್ಲಾನ್ ಇನ್ನೂ ಇಲ್ಲ, ಬಟ್ ವೆರಿ ಬೇಗನೆ ಆಗುತ್ತೆ, ಇನ್ನೇನು ಡಿಲೇ ಆಗುತ್ತೆ.